ನಮಸ್ಕಾರ. ನಾನಿವತ್ತು ರಾಗಿ ಹುರಿ ಹಿಟ್ಟಿನ ಉಂಡೆ ಮಾಡ್ತಾ ಇದ್ದೀನಿ. ನಮಗೆಲ್ಲ ತಿಳಿದಿರೋ ಹಾಗೆ ರಾಗಿಯಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇದೆ. ನಿಯಮಿತವಾಗಿ ತಿಂತಾ ಬಂದ್ರೆ ಹಿಮೋಗ್ಲೋಬಿನ್ ಕೌಂಟ್ ಸಹ ಜಾಸ್ತಿ ಆಗತ್ತೆ. ಬೆಳೆಯೋ ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಒಂದು ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಎರಡನ್ನೂ ಹುರಿದು ಪಕ್ಕಕ್ಕೆ ಇಟ್ಕೋತೀನಿ. ನಾನಿಲ್ಲಿ ರಾಗಿ ಹುರಿ ಹಿಟ್ಟು ತಗೊಂಡಿದ್ದೀನಿ. ರಾಗಿ ಹುರಿ ಹಿಟ್ಟು ಸಿಗ್ಲಿಲ್ಲ ಅಂದ್ರೆ ರಾಗಿ ಹಿಟ್ಟಲ್ಲೂ ಮಾಡಬಹುದು, ಆದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಹುರಿಬೇಕಾಗತ್ತೆ. ಇಲ್ಲಿ 1 ಬಟ್ಲು ರಾಗಿ ಹುರಿ ಹಿಟ್ಟು ತಗೊಂಡಿದ್ದೀನಿ. 1 ಚಮಚ ತುಪ್ಪ ಹಾಕಿ ಹುರಿತೀನಿ. ಹೆಚ್ಚು ಹುರಿಯೋ ಅವಶ್ಯಕತೆ ಏನು ಬರೋದಿಲ್ಲ, ಸ್ವಲ್ಪ ಹುರಿದ್ರೆ ಸಾಕು. ಇಲ್ಲಿ ಅರ್ಧ ಬಟ್ಲು ಒಣಕೊಬ್ಬರಿ ತುರಿ ತಗೊಂಡಿದ್ದೀನಿ. ಇದನ್ನು ಸೇರಿಸಿ ಹುರ್ಕೊಳ್ಳೋಣ. PU ಮ್ಯಾಥ್ಸ್ಗೆ ಸಂಬಂಧಪಟ್ಟಂಗೆ ನಂದೆರಡು ಚಾನೆಲ್ಗಳಿವೆ, ಒಂದು ಕನ್ನಡ ಮತ್ತೊಂದು ಇಂಗ್ಲಿಷ್ನಲ್ಲಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೋಡಿ, ನಾವು ರಾಗಿ ಹುರಿ ಹಿಟ್ಟಿನ ಉಂಡೆನ ಈ ರೀತಿ ಮಾಡೋದ್ರಿಂದ ಇದು ಕೆಡೋದಿಲ್ಲ. ಒಂದು 15ರಿಂದ 20 ದಿನ ಆರಾಮಾಗಿ ಇಡಬಹುದು. ಶೆಲ್ಫ್ ಲೈಫ್ ಹೆಚ್ಚಾಗತ್ತೆ. 1 ಬಟ್ಲು ಹುರಿ ಹಿಟ್ಟಿಗೆ ಅರ್ಧ ಬಟ್ಲು ಬೆಲ್ಲ ತಗೊಂಡಿದ್ದೀನಿ. 1/4 ಬಟ್ಲು ನೀರು ಹಾಕ್ತೀನಿ. ಗಟ್ಟಿ ಪಾಕ ಏನು ಮಾಡೋದು ಬೇಡ. ಬೆಲ್ಲ ಕರಗಿ 1 ನಿಮಿಷ ಅಥವಾ 2 ನಿಮಿಷ ಕುದ್ರೆ ಸಾಕು. ಎರಡು ನಿಮಿಷ ಆಯ್ತು. ಗ್ಯಾಸ್ ಆರಿಸ್ಬಿಟ್ಟು ತಣ್ಣಗಾದ್ಮೇಲೆ ಇದನ್ನ ಶೋಧಿಸಿಟ್ಕೊಂಡ್ಬಿಡ್ತೀನಿ. ಹುರಿದಿಟ್ಟಿರುವಂತ ರಾಗಿ ಹುರಿ ಹಿಟ್ಟು, 1 ಚಮಚ ಏಲಕ್ಕಿ ಪುಡಿ ಹಾಕಿ, ಸಣ್ಣದಾಗಿ ಹೆಚ್ಚಿರೋ ಬಾದಾಮಿ, ಕರ್ದಿಟ್ಕೊಂಡಿದ್ದಂತಹ ಗೋಡಂಬಿ ಮತ್ತೆ ದ್ರಾಕ್ಷಿ ಹಾಕ್ತೀನಿ. ಇದನ್ನ ಒಂದ್ಸಲ ಡ್ರೈ ಮಿಕ್ಸ್ ಮಾಡೋಣ. ಈಗ ಬೆಲ್ಲದ ಪಾಕ ಹಾಕ್ತಾ ಇದ್ದೀನಿ. ಅರ್ಧ ಹಾಕಿ ಮತ್ತೆ ಬೇಕಾದ್ರೆ ಮತ್ತೆ ಹಾಕೊಂಡ್ರಾಗತ್ತೆ. ದಿನ ಸಂಜೆ ಹೊತ್ತು ಮಕ್ಕಳಿಗೆ ಬೇಕನ್ಸಿದಾಗ ಸ್ನಾಕ್ಸ್ ಟೈಮ್ ನಲ್ಲಿ ಇದನ್ನ ಕೊಡಬಹುದು ನಾವು. 1-2 ಚಮಚ ಕರಗಿಸಿದ ತುಪ್ಪ ಹಾಕ್ತೀನಿ. ಈಗ ಚೆನ್ನಾಗಿ ಕಲಸಿ ನಮಗೆ ಬೇಕಾದ ಸೈಜಿನ ಉಂಡೆ ಮಾಡಿಕೊಂಡ್ರೆ ನ್ಯೂಟ್ರಿಷಿಯಸ್ ಹೆಲ್ತಿ ರಾಗಿ ಹುರಿ ಹಿಟ್ಟಿನ ಉಂಡೆ ತಿನ್ನಕ್ಕೆ ಸಿದ್ಧ. PU ಮ್ಯಾಥ್ಸ್ದು ಚಾನೆಲ್ ಬಟನ್ ಕಡೆನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ.